ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಗೈಸ್, ಐ ಆಮ್ ಸೊ ಸಾರಿ, ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿ. ಆದ್ರೂ ಸ್ವಲ್ಪ ಜನ ಪೇಷನ್ಸಿಂದ ಕಾಯ್ತಿದ್ದೀರಾ. ಆ್ಯಂಡ್ ನನಗೆ ಗೊತ್ತು ಎಲ್ಲ ಲಾಯಲ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಜನ ಕಾಲ್ ಮಾಡಿ ಕೇಳಿದ್ದೀರಾ ಯಾಕೆ ವೀಡಿಯೋಸ್ ಇಲ್ಲ. ಸುಮಾರು ಜನ ಮೆಸೇಜ್ ಮಾಡ್ತಿದ್ದೀರಾ ಯಾಕೆ ವೀಡಿಯೋಸ್ ಇಲ್ಲ, ಏನಾಯಿತು, ಇಲ್ಲ ಲೈಕ್ ಚಾನಲ್ ಕ್ಲೋಸ್ ಮಾಡಿಬಿಟ್ರಾ, ಇಲ್ಲ ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದ್ರಾ, ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ ಕ್ವಿಟ್ ಮಾಡ್ತಿದ್ದೀರಾ ಅಂತ. ನೋವೇ, ಅದು ನಮ್ಮ ಪ್ಯಾಷನು, ನಿಮ್ಮೆಲ್ರಿಗೂ ಗೊತ್ತು. ಆ್ಯಂಡ್ ಓಕೆ, ಲೆಟ್ ದಟ್ ಬಿ ಅ ಪಾರ್ಟ್. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ನಾನು ಮತ್ತು ಮಮ್ಮಿ ತಿರುವನ್ನ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಸೀರಿಯಸ್ಲಿ ಇದು ನನ್ನ ಫಸ್ಟ್ ಟೈಮು. ಸೊ ಐ ಥಾಟ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಮಮ್ಮಿ ಮದುವೆಗೆ ಮುಂಚೆ ಹೋಗಿದ್ದಾರೆ ಅನಿಸುತ್ತೆ, ಬಟ್ ಮದುವೆ ಆದಮೇಲೆ ಐ ಡೋಂಟ್ ಥಿಂಕ್ ಸೊ ಹೋಗಿದ್ದಾರೆ ಅಂತ. ಅವರು ಇವತ್ತು ಲೈಕ್ ಆಫ್ಟರ್ 21 years ಆಫ್ ಮ್ಯಾರೇಜ್ ನನ್ನ ಜೊತೆಗೆ ಫಸ್ಟ್ ಟೈಮ್ ಹೋಗ್ತಿರೋದು ಅಂತ ಅನಿಸುತ್ತೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಐ ಥಿಂಕ್ ಅದು 14 kilometers ಇರುತ್ತೆ, ನೋಡೋಣ ಹೆಂಗಿರುತ್ತೆ ಅಂತ. ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಲ್ಲ ಒಳ್ಳೆಯದೇ ಆಗಲಿ, ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಮತ್ತು ಹಂಗೆ ನಾನು ರೆಡಿ ಆಗಿದ್ದೀನಿ, ಮಮ್ಮಿ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಇದು ಎಲ್ಲ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇವಾಗ ಒಂದು 7:30 ಏನೋ ಆಗಿದೆ. ಸೊ ಹಾಗೆ ನಾನು ಎಲ್ಲನೂ ರೆಕಾರ್ಡ್ ಮಾಡ್ತೀನಿ, ಏನೇನಾಗುತ್ತೆ, ಹೆಂಗಿರುತ್ತೆ, ಏನು ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದು ಬಜೆಟ್ ಟ್ರಾವೆಲಿಂಗೇ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಹೋಗ್ಬೋದು ಇದನ್ನು ನೋಡಿಕೊಂಡು. ಐ ಥಿಂಕ್ ಸೊ ನೀವು ಹೋಗಿರ್ತೀರ ನನಗೂ ಮುಂಚೆನೇ. ಬನ್ನಿ. ಸೊ ಸ್ಟೇ ಟ್ಯೂನ್ಡ್. ಮಮ್ಮಿ ಒಂದು ನಿಮಿಷ ಬಾಯ್ಲಿ. ಸೊ ಗೈಸ್, ರೆಡಿ ಆಗಿದ್ದೀರಿ, ಇವಾಗ ಹೋಗ್ತಾ ಇದ್ದೀರಿ ನಾನು ಮಮ್ಮಿ. ನಮ್ಮಮ್ಮಗೆ ಅರ್ಜೆಂಟು. ಬಾಯ್ ಡ್ಯಾಡಿ. ಡ್ಯಾಡಿ ಲೈಟ್ ಆಫ್ ಮಾಡ್ಕೊ. ಬಾಯ್ ಡ್ಯಾಡಿ. ಗೈಸ್, ಮಮ್ಮಿ ಇವಾಗ ತುಳಸಿ ಗಿಡಕ್ಕೆ ನೀರು ಹಾಕ್ಬೇಕು ಅಂತ ಅಂತಾರೆ. ಆಟೋ ಬಂದಿದೆ. ಅಷ್ಟೇ, ಮಮ್ಮಿ ಮಾತಾಡಲ್ಲ. ಗೈಸ್, ಸಿಜಿಪುರ ಹತ್ರ ಇದ್ದೀರಿ ನಾವು. ಇವಾಗ ಹೋಗ್ತಾ ಇದ್ದೀರಿ. ಡಮ್ಲೂರ್ ಹತ್ರ 1 hour ವೆಯ್ಟ್ ಮಾಡಿದ್ದೀರಿ ಬಸ್ಸಿಗೆ, ಆಮೇಲೆ ಸಿಕ್ಕಿದೆ. ಸೊ ಇವಾಗ ಈಜಿಪುರ ಹತ್ರ ಇದ್ದೀರಿ. ಇವಾಗ ಮಡಿವಾಲಾಗೆ ಹೋಗಿ ಮಡಿವಾಲದಲ್ಲಿ ಡೈರೆಕ್ಟ್ ತಿರುವನ್ನಮಲೆ ಬಸ್ ಹತ್ಕೊಂಡು ಹೋಗೋಣ. ನಮ್ಮ ಕಾಲೇಜ್ ನೋಡಿಸ್ತೀನಿ ರೀ ಗೈಸ್ ನಿಮಗೆ. ಇದು ಸೆಂಟ್ ಫ್ರಾನ್ಸಿಸ್ ಸೆಂಟ್ ಆನ್ಸ್ ಅಂತ ಇದ್ದೀನಿ. ಇಲ್ಲಿದೆ ನಮ್ಮ ಕಾಲೇಜ್. ಬಾಯ್ 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 ಗೈಸ್. ಮಡಿವಾಲದಲ್ಲಿ ಈ ಟೈಮಲ್ಲಿ ಟ್ರಾಫಿಕ್ ನೋಡಿ ಏನಿದೆ ಅಂತ. ಅಯ್ಯೋ, ಕರೆಕ್ಟಾಗಿ ನಮಗೆ 202 kilometers ಅಂದರೆ 200 kilometers ಇದೆ ಗೈಸ್. ಅಟ್ಲೀಸ್ಟ್ 4 to 5 hours ಬೇಕು ಹೋಗೋಕ್ಕೆ. 11 o'clock ಆಯಿತು, ಬಸ್ಸೇ ಇಲ್ಲ. ಬಸ್ ಇದೆ ಆದರೆ ಫುಲ್ ರಶ್ಶು ನೋಡಿ. ಅಯ್ಯೋ, ಧರ್ಮಪುರಿ ಇದು. ಟೆನ್ ಆಯಿತು ಗೈಸ್ ಎಕ್ಸಾಕ್ಟಾಗೆ, ಬಸ್ಸಸ್ಸೇ ಇಲ್ಲ. ಓ ಮೈ ಗಾಡ್, ಸಮಯ 12 ಗಂಟೆ. ಈ ಜನಸಂಖ್ಯೆ ನೋಡಿ. ಗೊತ್ತಿಲ್ಲದೆ ಬರಬೇಡಿ, ಬಸ್ಸಿಲ್ಲ. ತಪ್ಪಾಗಿ ಡಿಸಿಷನ್ ಮಾಡಿ ಗೈಸ್. ಹಿಂಗಂತ ಗೊತ್ತಿದ್ದಿದ್ರೆ ನಾನು ಬಸ್ ಬುಕ್ ಮಾಡಿಬಿಡ್ತಿದ್ದೆ. ಬುಕ್ ಮಾಡಿ ಅದ್ರಲ್ಲಿ ಆರಾಮಾಗಿ ಹೋಗ್ಬೋದಾಗಿತ್ತು ಮಡಿವಾಲ ಇಂದ. ಶೋ
12 o'clock ಆಗಿದೆ ಗೈಸ್. ಇನ್ನೂ ಹೊಸೂರಲ್ಲೇ ಇದ್ದೀರಿ ನಾವು. ಅದು ಯಾವಾಗ ಹೋಗ್ತೀರಿ? ನಮ್ಮಮ್ಮಗಂತೂ ಪಾಪ ಕಾಲು ಇಷ್ಟಾಗ್ಬಿಡೋದು. ಫಸ್ಟೇ ಕಾಲು ನೋವು. ನಾನು ಹೇಳ್ದೆ, ನಮ್ಮಮ್ಮ ಕೇಳಿಲ್ಲ. ಜಾಸ್ತಿ ಕಾಲು ನೋಡ್ಬಿಟ್ಟಾ? ಬಸ್ ಸಿಗೋವಾಗ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಯಾವಾಗ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಸ್ ಸಿಕ್ಕಿದ್ರೇನು ಜಾಗ ಇರಲ್ಲ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಗೈಸ್. ಮಮ್ಮಿ ಗುಡ್ ಮಾರ್ನಿಂಗ್. பேச போற மணிக்கண் இருக்கும் முத்தமும் தெளிய ಇನ್ನು 100 ಕಿಲೋಮೀಟರ್ ಇದೆ. ಇವಾಗ ಅಲ್ಲಿ ಕೃಷ್ಣಗಿರಿ ಹತ್ರ ಹೈವೇದಲ್ಲಿ ಟೀ ಬ್ರೇಕಿಗಂತ ನಿಲ್ಲಿಸಿದ್ದಾರೆ. ಇನ್ನು 100 ಕಿಲೋಮೀಟರ್ ಇದೆ. ಇವಾಗಲೇ ಫುಲ್ ಸುಸ್ತಾಗ್ತೈತೆ, ಕಾಲು ನೋವು ಬಂದ್ಬಿಟ್ಟಿದೆ. ಏನು ಮಾಡೋದು ಗೊತ್ತಿಲ್ಲ. ನಮ್ಮಮ್ಮ ಬೇರೆ 3 ಟೈಮ್ಸ್ ಬರ್ಬೇಕಂತವ್ರೆ. ಬರ್ಬೋದು, ಬಟ್ ನೀವು ಬಸ್ಸು ಅದೆಲ್ಲ ಲೈಟ್ ಬರ್ತಿದೆಯಾ? ಈ ಬಸ್ಸೆಲ್ಲ ಬಂದಿದ್ದು ಬರ್ಬೋದು, ಬಟ್ ನೀವು ಬಸ್ಸೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಬನ್ನಿ. ನಂಗೆ ಈ ಥರ ಗೊತ್ತಿದ್ದಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಿದ್ದೆ. ಅದೇ ದೊಡ್ಡದಾಗಿ ರಿಗ್ರೆಟ್ ಮಾಡ್ತಿದ್ದೀನಿ ಇವಾಗ. ನಾನು ಹೈವೇದಲ್ಲಿದ್ದೀನಿ. ಮಮ್ಮಿ ಒಳಗಡೆ ಕೂತ್ಕೊಂಡಿದ್ದಾರೆ. ನಾನು ಕಾಲು ನೋಡ್ತಿದ್ದು ತುಂಬ ಅಂತ ಹಂಗೆ ಬಂದೆ ಇಲ್ಲಿ ನಡೆಯೋಕ್ಕೆ. ಅಂಗಡಿ ಅಲ್ಲಿದೆ, ಹಿಂದೆ ಇರೋದು ಅಂಗಡಿ. ಮೇ ಬಿ ನಾನು ಸೆಂಟ್ರಲ್ ಕ್ಲಿಪ್ಸ್ ಮೇ ಬಿ ಹಾಕ್ತೀನಿ. ಒಂದೇ ಸರಿ ಅಲ್ಲೋಗಿ ಬ್ಲಾಗ್ ಮಾಡೋಣ ಅಂತ. ಬಸ್ಸಲ್ಲಂತೂ ಆಗಲ್ಲ ಮಾಡೋಕ್ಕೆ. ಸೊ ಯಾ ಸ್ಟೇ ಟ್ಯೂನ್. ಎಷ್ಟೊಂದು ನಿಂಬೆಹಣ್ಣು ದೃಷ್ಟಿ ತೆಗ್ದವ್ರು ಗೈಸ್. ಇದು ಫುಲ್ಲು ದೃಷ್ಟಿ ತೆಗ್ದಿರೋ ನಿಂಬೆಹಣ್ಣು. ಗೈಸ್ ನಾವಿಲ್ಲಿ 5:30 ಹಂಗೆ ರೀಚ್ ಆದ್ರಿ. ಇವಾಗ ಟೈಮು 6 o'clock ಆಗ್ತಿದೆ. 2 ಕಿಲೋಮೀಟರ್ಸ್ ಬಂದಿದ್ದೀರಿ ಅನಿಸುತ್ತೆ ನನಗೆ. ಇವಾಗಲೇ ಕಲ್ಗಳೆಲ್ಲ ಚುಚ್ಕೊಂಡು ಕಾಲು ನೋವ್ತೈತೆ. ಮಮ್ಮಿಗೆ ಕಾಲು ನೋವಿಲ್ಲ, ಏನೂ ಇಲ್ಲ ಅಂತೆ. ಕಾಲು ನೋವ್ತೈತ ಮಮ್ಮಿ? ಇಲ್ಲ, ನೋವ್ತಾ ಇಲ್ವಾ? ಮಮ್ಮಿಗೆ ನಾರ್ಮಲಾಗಿ ನಡೆಯೋ ಥರ ಇದೆಯಂತೆ. ನನಗೆ ಅಂತೂ ಫುಲ್ ಕಾಲು ನೋವ್ತೈತೆ. ಇನ್ನೂ ತುಂಬ ದೂರ ಹೋಗ್ಬೇಕು ಗೈಸ್. ಇರಿ, ನಾನು ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. God bless you all guys. ಇವಾಗ ನಾವು ಈ ರೆಡ್ ಲೈನ್ ಹತ್ರ ಇದ್ದೀರಿ. ಇನ್ನು ಇದು ಫುಲ್ ರೌಂಡ್ ಹಾಕಬೇಕು ನೋಡಿ ಗೈಸ್. ಇದೇ ಮ್ಯಾಪ್. ನಾವೆಲ್ಲಿದ್ದೀರಿ ಅಂತಲೂ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಇನ್ನೂ ತುಂಬ ದೂರ ಹೋಗ್ಬೇಕಾಗಿದೆ ನಾವು. 14 kilometers.
ಇವಾಗ ನಾವು 2 ಕಿಲೋಮೀಟರ್ಸ್ ಬಂದಿದ್ದೀವಿ ಗೈಸ್ ಎಕ್ಸಾಕ್ಟಾಗಿ. ನಡಿ ಮಮ್ಮಿ, 2 ಮಮ್ಮಿ, ಹಾಂ 2 ಸಕ್ಸಸ್ಫುಲ್ಲಿ. ಆದರೆ ಇಲ್ಲಿ ಅಲ್ಲಲ್ಲಿ ತುಂಬ ದೇವಸ್ಥಾನಗಳಿದೆ ಆ್ಯಂಡ್ ಅದರಲ್ಲಿ ಗಣೇಶ ದೇವಸ್ಥಾನ ತುಂಬ ನೋಡಿದೆ ನಾನು. ಇದೂ ಗಣೇಶ ದೇವಸ್ಥಾನನೇ. ನಮ್ಮಮ್ಮಗೆ ಎಲ್ಲಾನು ಗೊತ್ತು ಇಲ್ಲಿ ಎಲ್ಲೆಲ್ಲಿ ಏನೇನೈತೆ ಅಂತೆಲ್ಲ. ನಿನ್ಗೆ ಹೆಂಗ್ ಗೊತ್ತು ಮಮ್ಮಿ? ಗೈಸ್ ನೋಡಿ, ಇದೇ ಬೆಟ್ಟನೇ ನಾವಿವಾಗ ಸುತ್ತಾ ಇರೋದು. ಈ ಬೆಟ್ಟ ಫುಲ್ಲು ಸುತ್ಕೊಂಡು ರೌಂಡ್ ಹೊಡಿತಾ ಇದ್ದೀವಿ ಗೈಸ್. ಬೆಳಕಾಗೋಯ್ತು. ಗುಡ್ ಮಾರ್ನಿಂಗ್ ಅಫಿಷಿಯಲಿ. ಪಾಪ ನನ್ನ ಕಣ್. ಗೈಸ್ ಇದೆ ಫಸ್ಟ್ ನೀರಿರೋ ಸ್ಪಾಟು. ಹೋಗೋಣ ಮಮ್ಮಿ. ಚೆನ್ನಾಗೈತಾ ಮಮ್ಮಿ? ಚೆನ್ನಾಗೈತಾ ಗೈಸ್? ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಡಿಯರ್ಸ್ ಇದೆ. ಗೈಸ್ 3 ಇದೆ ಗೈಸ್ ಇಲ್ಲೊಂದೇ ಜಾಗದಲ್ಲಿ. 3 ಜಿಂಕೆ ಮರಿನಾ. ಓಕೆ, ಇಲ್ಲೂ ಇದೆ ಇಲ್ಲಿ. ನೋಡಿದ್ರಾ? ಈ ಕಡೆನೂ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹತ್ರ ಆಯ್ತು ಅಂತ. ಇಲ್ಲಿ ನೋಡಿ ಗೈಸ್ ಎಷ್ಟು ಹತ್ರ ಇದೆ ಅಂತ. ಲಿಟ್ರಲಿ ಇಲ್ಲಿ ನಮ್ಮ ಮುಂದೆನೇ ಇದೆ. ವಾ, ಇವ್ರಿದ್ದಾರೆ ಇಲ್ಲಿ. ನೈಸ್. ನೋಡಿದ್ರ ನನ್ನ ವಿಡಿಯೋದಲ್ಲಿ ಅಷ್ಟೇ ನೀವು ಜಿಂಕೆ ಎಲ್ಲ ನೋಡೋಕ್ಕಾಗೋದು. ಡಿಯರ್ ಅಯ್ಯೋ, ನೀನು ನೋಡ್ದ ಮಮ್ಮಿ? ಜಿಂಕೆ ನೋಡ್ದೆ ನಾನು, ನಿಂಗೆ ಜಿಂಕೆ ತೋರಿಸ್ದೆ. ಜಿಂಕೆ ಮರಿನ ಗೈಸ್. ಅಲ್ಲಿ ಏನಾಯ್ತು ಅಂತಂದ್ರೆ, ಬರ್ತಾ ಇರೋವಾಗ ಕೋತಿ ನನ್ನ ಮೇಲೆ ಹತ್ತಕ್ಕೆ ಬಂದ್ಬಿಟ್ಟಿದೆ. ನಮ್ಮಮ್ಮ ಬಿಟ್ಬಿಟ್ಟು ಹೋಗ್ತಾನೇ ಇದ್ದಾರೆ. ಆಮೇಲೆ ಹಿಂದೆ ಇರೋರು ಯಾರೋ ಬಂದು ನನಗೆ ಎಲ್ಕೊಂಡ್ರು. ನಮ್ಮಮ್ಮಗೆ ಮಮ್ಮಿ ಮಮ್ಮಿ ಅಂತ ಇದ್ದೀನಿ, ಕೇಳಿಸ್ತಾನೆ ಇಲ್ಲ. ಅವ್ರ ಪಾರ್ಟಿಗೆ ಅವ್ರು ಹೋಗ್ತಾವ್ರೆ. ಆಗ್ತಾ ಬಂತು. ಇನ್ನು ನಾವು ಬಂದಿರೋದು ಎಷ್ಟೇಳಿ 4 ಕಿಲೋಮೀಟರ್. 14 4 ಬಂದಿದ್ದೀವಿ. ನಾ 10 ಇದೆ ಅನ್ಸುತ್ತೆ. ಓ ಮೈ ಕಡೆಯೊಳ್ಳೆ. ಮತ್ತೆ ನಿಮಗೆ ಬಸ್ಸಸ್ದೆಲ್ಲ ಆಮೇಲೆ ನಾನು ಹೇಳ್ಕೊಡ್ತೀನಿ ಹೆಂಗೆ ಬರಬೇಕು ಏನು ಅಂತ. ಗೈಸ್ ಪಿಕಾಕ್ ನೋಡಿ ಅಲ್ಲಿ.
ಅಲ್ಲಿ ನಾನು ನಿಮಗೆ ಡೀರ್ ತೋರಿಸ್ದೆ, ಇಲ್ಲಿ ಪಿಕಾಕ್ ನೋಡಿ ಹೋಯ್ತು ಆ ಕಡೆ. ಕಾಡಂದಿ ಮಂಕಿ ಅಲ್ಲೆಲ್ಲಿ ಕಾಣಿಸ್ತಿದ್ಯಾ ಗೈಸ್? 3 ಗೈಸ್ ಈ ದೇವ್ರು ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಕಾಣಿಸ್ತಾ ನೋಡಿ ಮಮ್ಮ. ಇದೇ ಅರ್ಧನಾರೀಶ್ವರ. ಹೆಂಗೆ ನಮ್ಮಮ್ಮ ಬೇರೆ ಎಲ್ಲೆಲ್ಲೋ ಹೋಗ್ತಾರೆ. ಓಕೆ ನೋಡು ಚೆನ್ನಾಗೈತಾ? ಸೂಪರು. ಇದನ್ನೇ ಅಲ್ಲಿ ಬೆಂಕಿದಲ್ಲಿ ಹಾಕ್ತಾ ಇರೋದು, ದೃಷ್ಟಿ ತೆಗ್ದ್ಬಿಟ್ಟು. ಗೈಸ್ ಅದು ದೇವಸ್ಥಾನ ಒಳಗಡೆ ಏನೋ ಅಲಂಕಾರ ಥರ ಮೇಲದು ಅಲಂಕಾರ ಮಾಡಿದ್ರು ದೇವರಿಗೆ, ಸಖತ್ತಾಗಿತ್ತು. ಅರ್ಧ ಶಿವ ಇನ್ನರ್ಧ ಯಾರಮ್ಮದು ಪಾರ್ವತಿದು, ಅರ್ಧ ಶಿವ ಮತ್ತು ಅರ್ಧ ಪಾರ್ವತಿ ದೇವಿ. ಸಖತ್ತಾಗಿತ್ತು ಅದು, ಅರ್ಧನಾರೀಶ್ವರ ಅಂತ. ಸಖತ್ತಾಗಿದೆ ಗೈಸ್ ಅದು. ಒಳಗಡೆ ನಾನು ವಿಡಿಯೋ ಮಾಡಿಲ್ಲ, ಸುಮ್ಮನೆ ಬೇರೆಯವ್ರಿಗೇನೋ ಡಿಸ್ಟರ್ಬ್ ಆಗಬಾರ್ದು ಅಂತ. ಅದ್ರಲ್ಲಿ ಬೇರೆ ಪೊಲೀಸಲ್ಲಿದ್ದರು. ಈಚೆ ಸ್ಟ್ಯಾಚ್ಯೂದು ಮಾತ್ರ ಎತ್ಕೊಂಡೆ. ನಾವು ಅರ್ಧ ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಟೈಮ್ 8:30. ನೋಡೋಣ 11:30 ಅಷ್ಟರಲ್ಲಿ ಇನ್ನೂ ಅರ್ಧ ಕಿಲೋಮೀಟರು ಹೋಗೋಕ್ಕಾಗುತ್ತಾ? ಇಲ್ಲ ಇನ್ನೂ ಬೇಗ ಹೋಗ್ತೀರಾ? ಇಲ್ಲ ಇನ್ನೂ ಲೇಟ್ ಆಗುತ್ತಾ ಅಂತ. ಹೇ ಗೈಸ್, ಸಾರಿ ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅವತ್ತು. ಸೊ ಇವತ್ತು ಟ್ಯೂಸ್ಡೇ, ನಾವು ಸಂಡೇ ಈವ್ನಿಂಗ್ ಮನೆಗೆ ರೀಚ್ ಆದ್ವಿ.
ಆ್ಯಂಡ್ ನೆನ್ನೆ ಫುಲ್ಲು ಟಯರ್ಡ್ ಆಗಿತ್ತು ಮತ್ತು ನನಗೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು. ಸೊ ನೆನ್ನೆ ಫುಲ್ ರೆಸ್ಟ್ ಮಾಡ್ತಿದ್ದೆ. ಇವತ್ತು ಐ ಆಮ್ ಫೀಲಿಂಗ್ ಬೆಟರ್ ಆ್ಯಂಡ್ ಯಾ, ಸೊ ಅದಕ್ಕೆ ಇವತ್ತು ವ್ಲಾಗ್ ಏನು ಮಾಡೋಣ ಅಂತ. ಆ್ಯಂಡ್ ಬಸ್ ಬಗ್ಗೆ ಹೇಳೋದಾದರೆ, ಟ್ರಾವೆಲ್ ಬಗ್ಗೆ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅವರೆಲ್ಲ ಎಲ್ಲಿಂದ ಹೋಗ್ಬೋದು ಅಂತಂದರೆ KR ಮಾರ್ಕೆಟ್, ಮೆಜೆಸ್ಟಿಕ್ ಅಥವಾ ಮಡಿವಾಳದಿಂದ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ ತಿರುವಣ್ಣಾಮಲೆಗೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಿಮಗೆ ತಿರುವಣ್ಣಾಮಲೆ ಬಸ್ ಸ್ಟಾಪ್ ಹತ್ರ ಡೈರೆಕ್ಟ್ ನಿಲ್ಲಿಸ್ತಾರೆ. ಅಲ್ಲಿಂದ ಆಟೋಸ್ ಇದೆ, ಒಂದು 4.6 ಕಿಲೋಮೀಟರ್ಸ್ ಅಂತ ದೇವಸ್ಥಾನಕ್ಕೆ. ಸೊ ಆಟೋಸ್ ಬರುತ್ತೆ, ಆಟೋಸಲ್ಲಿ ಹೋಗ್ಬೋದು, ಡೈರೆಕ್ಟ್ ದೇವಸ್ಥಾನ ಹತ್ರ ಬಿಡ್ತಾರೆ. ಆ್ಯಂಡ್ ಅಲ್ಲಿಂದ ಯು ಕ್ಯಾನ್ ಸ್ಟಾರ್ಟ್ ದ ಜರ್ನಿ ಲೈಕ್ 14 ಕಿಲೋಮೀಟರ್ಸ್. ಅಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಪಾಯಿಂಟಿಗೆ ಬಂದು ಎಂಡ್ ಆಗುತ್ತೆ 14 ಕಿಲೋಮೀಟರ್ಸ್. ಆ್ಯಂಡ್ ಅದು ಆಲ್ಮೋಸ್ಟ್ 6 ಅವರ್ಸ್ ಬೇಕು ನಿಮ್ಗೆ ನಡೆಯೋಕ್ಕೆ. ಟು ಫುಡ್ ಆ್ಯಂಡ್ ಫೆಸಿಲಿಟೀಸ್ ಎವ್ರಿವೇರ್ ಕಂಟಿನ್ಯೂಸ್ ಆಗಿ ಫುಡ್, ನೀರು, ವಾಶ್ರೂಮ್ಸು ಎಲ್ಲನೂ ಇದೆ ಅಲ್ಲಿ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಅದು ಅಲ್ಲದೆ ಅಲ್ಲಲ್ಲಿ ದೇವಸ್ಥಾನಗಳಿದೆ ಆ್ಯಂಡ್ ಪ್ರಸಾದ ಎಲ್ಲ ತುಂಬ ಕೊಡ್ತಾರೆ, ಅಲ್ಲಿಂದನೂ ನಾವು ತಗೊಬೋದು. ಬೇಕಂದರೆ ನೀವು ದರ್ಶನಕ್ಕೆ ಹೋಗ್ಬೋದು, ಇಲ್ಲಾಂದರೆ ಹಂಗೆ ಈಚೆಯಿಂದ ಬರ್ಬೋದು. ಯಾಕಂದರೆ ದರ್ಶನಕ್ಕೆ ಹೋದರೆ ಅಲ್ಲಿ ಇನ್ನೂ ಒಂದು 5 to 6 hours ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ನಡೆದು ಫುಲ್ ಸುಸ್ತಾಗಿರುತ್ತೆ, ಟಯರ್ಡ್ ಆಗಿಬಿಟ್ಟಿರುತ್ತೆ. ಇನ್ನು ದೇವಸ್ಥಾನ ಹತ್ರ ಹೋಗ್ತಾ ಹೋಗ್ತಾ ಫುಲ್ ಸುಸ್ತಾಗಿಬಿಟ್ಟಿರುತ್ತೆ, ಹೇಳೋದೇ ಬೇಡ ಅದಂತೂ. ಅದಷ್ಟೇ ಟ್ರಾವೆಲ್ ಬಗ್ಗೆ ಅಂತಂದರೆ, ಸೊ ಟ್ರಾವೆಲಿಂಗು 4 to 5 hours ಬೇಕು, ಡಿಪೆಂಡ್ಸ್ ಆನ್ ದ ಬಸ್. 4 to 5 hours ಅಟ್ಲೀಸ್ಟ್ ಬೇಕು ನಮಗೆ. ಇಲ್ಲಿ ಮಡಿವಾಳದಿಂದ ಅಂತಂದರೆ 5 hours, ಹೊಸೂರಿಂದ ಅಂದರೆ 4 hours ಬೇಕಾಗುತ್ತೆ. ಸೊ ಇದಿಷ್ಟೇ ಅದ್ರ ಬಗ್ಗೆ. ಬೇರೆ ಏನಾದರೂ ಬೇಕು ಅಂತಂದ್ರೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಐ ವಿಲ್ ಟ್ರೈ ಟು ರಿಪ್ಲೈ ಓವರ್ ದೇರ್. ಅದಾದಮೇಲೆ ಯಾ, ಸೊ ಇದಿಷ್ಟೇ ಆಗಿತ್ತು ಈ ವಿಡಿಯೋದಲ್ಲಿ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಆಗಿದ್ದರೆ, ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಏನಾದರೂ ಇದ್ದರೆ ತಿಳಿಸಿ. ಆ್ಯಂಡ್ ಯಾ, ಸೊ ನಾಳೆ ವೆನ್ಸ್ಡೇ, ನಾಳೆ ಫುಲ್ ರೆಸ್ಟ್ ಮಾಡಿಕೊಂಡು ಮತ್ತು ಥರ್ಸ್ಡೇ, ಫ್ರೈಡೇ ಇನ್ನೊಂದು ಯೂಟ್ಯೂಬರ್ದು ಮದುವೆ ಇದೆ. ಆ ಯೂಟ್ಯೂಬರ್ ಯಾರು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅವ್ರ ಮದುವೆಗೆ ಹೋಗಬೇಕು. ಸೊ ನಾಳೆ ಪ್ಯಾಕ್ ಮಾಡಬೇಕಾಗುತ್ತೆ ಮದುವೆಗೆಲ್ಲ. ಯಾ, ಸೊ ನಾಳೆ ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಥರ್ಸ್ಡೇ ಇಲ್ಲಿಂದ ಹೋಗೋ ಥರ ಇರುತ್ತೆ. ಅದನ್ನು ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬರ್ ಯಾರು ಅನ್ನೋದು ಎಲ್ಲನೂ ಅಲ್ಲೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾ, ಸ್ಟೇ ಟ್ಯೂನ್ಡ್ ಗೈಸ್, ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.